ನನಗ್ ಒಂದ್ ಪ್ರಶ್ನೆ ಸರ್, ಈ ಊಟದ ಬೆಲೆ ಯಾರಿಗ್ ಗೊತ್ತಿರುತ್ತೆ ಅಂತಂದ್ರೆ ಹಸಿವನ್ನ ತುಂಬಾ ಹತ್ರದಿಂದ ನೋಡಿದವ್ರಿಗೆ ಮಾತ್ರ ಅದರ ಬೆಲೆ ಗೊತ್ತಿರುತ್ತೆ. ಶ್ರೀರಾಮುಲು ಅವ್ರಿಗೆ ಯಾವತ್ತಾದ್ರೂ ಆ ಎಕ್ಸ್ಪೀರಿಯನ್ಸ್ ಆಗಿತ್ತಾ? ನನಗೆ ತುಂಬಾ ಕಷ್ಟ ಪಟ್ಟಿನ್ರಿ, ಇಲ್ಲ ಅನ್ನಕ್ ಹೋಗಲ್ಲ. ಹ್ಮ್. ನಮ್ಮ ಮನೇಲಿ ನಮ್ಮ ತಂದೆಯವ್ರಿಗೆ 4 ಮಂದಿ ಹೆಣ್ಮಕ್ಳು, 4 ಮಂದಿ ಗಂಡು ಮಕ್ಕಳ್ರಿ. ಮತ್ತೆ ನಮ್ಮ ಅಕ್ಕೋಂದ್ರಿಗೆ ಎಲ್ಲಾರಿಗೂ ಆಗಿನ ಟೈಮಲ್ಲಿ ನಾನು ಇನ್ನ ಸಾಲಿ ಓದ್ಕೊಂತಿದ್ದೆ. ಹ್ಮ್. ಅವಾಗ ನಮ್ಗೆ ಸುಮಾರಾಗಿ ನಮ್ಮ ಮನೇಲಿ ಒಂದು ಸಣ್ಣ ಜೋಪಡಿ ಪಟ್ಟಿ ಇತ್ರಿ. ನಮ್ದು ದೊಡ್ಡ ಮನೇನಲ್ಲ ರೀ. ಅವಾಗ ನಾವು ಅಂದ್ರೆ ನಮ್ ತಂದೆಯವ್ರು ರೈಲ್ವೆ ಕೆಲಸ ಮಾಡ್ತಾ ಇದ್ರು. ರೈಲ್ವೆ ಕೆಲಸ ಮಾಡ್ದಂತ ಟೈಮಲ್ಲಿ ಅವ್ರಿಗೆ ಅಂದ್ರೆ ನಮ್ಮ ತಂದೆಯವರು ಡಿ ಗ್ರೂಪ್ ನೌಕರಸ್ರಿ. ಕರೆಕ್ಟ್. ಆ ಡಿ ಗ್ರೂಪ್ ನೌಕರಸ್ರು ಇದ್ದಂತ ಟೈಮಲ್ಲಿ ನಮ್ಮ ತಂದೆಯವ್ರಿಗೆ ಅವ್ರು ಕ್ವಾರ್ಟರ್ಸ್ ಗಳು ಕೆಲ ಅಲಾಟ್ಮೆಂಟ್ ಮಾಡಕ ಲೇಟ್ ಆಗ್ಬೋದು. ಅವಾಗ ಯಾರ್ಯಾರಿಗೆ ಅರ್ಜೆಂಟ್ ಇದನ್ನು ಮನೆ ಬಾಡಿ ಕಟ್ಟಕ್ಕಾಗಲಿ ಎಲ್ಲರೂ ಗುಡ್ಸಿಲ್ ಹಾಕೊಳ್ರಿ ಅಂತ ಹೇಳಿ ಅವ್ರ ರೈಲ್ವೆ ಅವ್ರು ಹೇಳ್ತಾ ಇದ್ರಿ. ಆ ರೈಲ್ವೆ ಇಲಾಖೆದಲ್ಲಿ ನಮ್ಮೆಲ್ಲರೂ ಕೂಡ ನಮ್ ತಾಯಿಯವರು ಗುಡ್ಸಿಲ್ ಹಾಕ್ಸ್ಕೊಂಡಿದ್ರಿ. ಆ ಗುಡಿಸಲು ಹಾಕಿದಂತ ಟೈಮಲ್ಲಿ ಅವತ್ತು ಪರಿಸ್ಥಿತಿ ಬಹಳ ಕೆಟ್ಟದಾಗಿತ್ತು. ಅವತ್ತು ದೊಡ್ಡ ಕುಟುಂಬ, ಒಂದು ಗುಡಿಸಲದಲ್ಲಿ ಒಂದು ಸಣ್ಣ ರೂಮ್ ಅಲ್ಲಿ ನಾವು ಒಂದು 15 ಮಂದಿ ಮಕ್ಕೋಬೇಕು. ನಮ್ದು ಏನಂದ್ರೆ ಜೋಳದ ರಾಶಿ, ನಮ್ ಸ್ವಂತ ಊರು ಜೋಳದ ರಾಶಿ. ನಮ್ ತಾತ ಮುತ್ತಾತರಿಗೆಲ್ಲ ಕೂಡ ನಮ್ ಜೋಳದ ರಾಶಿ ರೀ. ಆ ಜೋಳದ ರಾಶಿಯಲ್ಲಿ ನಾವು ಅವಾಗಿನ ಕಾಲದಲ್ಲಿ ನವಣೆ ಅಕ್ಕಿ ಬೆಳಿತಿದ್ರಿ. ಆ ನಮ್ಮೂರಲ್ಲಿ ನೀರಾವರಿ ಇಲ್ಲ ರೀ, ನವಣೆ ಅಕ್ಕಿ ಬೆಳಿತಾ ಇದ್ವಿ. ಆ ಕಡೆ ರಾಗಿ ಬೆಳಿತಾರ, ಈ ಕಡೆ ನವಣೆ ಅಕ್ಕಿ ಬೆಳಿತಾರ್ರಿ. ಹಂಗಾಗಿ ನವಣೆ ಅಕ್ಕಿ ಬೆಳಿತಿದ್ರಿ. ಅಂದ್ರೆ ಇಲ್ಲಿ ಪ್ಯಾಡಿ ಜಾಸ್ತಿ ಬರುತ್ತೆ, ಬಿಕಾಸ್ ಆಫ್ ಇರಿಗೇಷನ್ ಇದ್ರೆ ಪ್ಯಾಡಿ ಬರುತ್ತೆ. ನಮ್ಗೆಲ್ಲ ಜೋಳದ ರಸದಲ್ಲಿ ಟೇಲ್ ಹ್ಯಾಂಡ್, ನಮ್ಮೆಲ್ಲ ಕೂಡ ನೀರಾವರಿ ಇಲ್ಲ. ಹಂಗಾಗಿ ನಾವು ಎಲ್ಲಾ ಕೂಡ ನವಣೆ ಅಕ್ಕಿ ಬೆಳಿತಿದ್ರಿ. ನಮ್ ತಾಯಿಯವ್ರ ನವಣೆ ಅಕ್ಕಿ ಹಾಕ್ತಿದ್ರೆ ನಮ್ಗೆ ಬೆಳೆ ಹಣ ಸಿಗ್ತಿರೋದು ನುಚ್ಚು ಅಂತಾರ ನೋಡಿ, ನುಚ್ಚು ನಾವು ವಾರಕ್ಕೊಮ್ಮೆ ನುಚ್ಚು ತರ್ತಿದ್ವಿ. ಅಷ್ಟು ಬಡತನ್ರಿ. ನಮ್ಮಮ್ಮ ಬೆಳೆದಂತ ಜೋಳ ನವಣೆ ಮಾತ್ರ ನಾವು ಊಟ ಮಾಡ್ತಿದ್ರಿ. ಬಿಳೆಯನ್ನು ಊಟ ಮಾಡ್ಬೇಕಂದ್ರೆ ಅವತ್ತು ನಮ್ಗೆ ಶಕ್ತಿ ಇದ್ದಿಲ್ಲ ರೀ. ಆಗಿನ ಕಾಲದಲ್ಲಿ ನಮ್ಗೆ ತುಂಬಾ ಅಂದ್ರೆ ದೊಡ್ಡ ಫ್ಯಾಮಿಲಿ, ನಮ್ ತಂದೆರ್ ಬರತಾರಂತ ಸಂಬಳದಲ್ಲಿ ನಮ್ಗೆ ಸಾಲಲ್ಲ ಅಂತ ತುಂಬಾ ಡಿಪೆಂಡೆನ್ಸ್ ಆದಂತ ಟೈಮಲ್ಲಿ ಕೂಡ ಅವತ್ತು ತುಂಬಾ ಕಷ್ಟದಲ್ಲಿ ನಾವು ಊಟಕ್ಕೆ ಪರದಾಡಂತ ದಿನಗಳು ಕೂಡ ಇದಾವ್ರಿ. ತುಂಬಾ ಕಷ್ಟಪಟ್ಟಿವ್ರಿ. ಊಟಕ್ಕೆ ಒಂದೊಂದ್ಸರಿ ಆಗಿನ ಸಂದರ್ಭದಲ್ಲಿ ಕೆಲವೊಂದ್ಸರಿ ಊಟ ಸಿಗ್ಲಾರ್ದಂತ ಟೈಮಲ್ಲಿ ಉಪವಾಸ ಮಕ್ಕೊಂಡಂತ ದಿನಗಳನ್ನ ಕೂಡ ನಾನ್ ನೋಡಿದ್ದೇನೆ. ಹಂಗಾಗಿ ಊಟ ಅಂದ್ರೆ ನನಗೆ ಯಾವತ್ತು ಕೂಡ ನಾನ್ ಗೌರವ ಕೊಡ್ತೇನ್ರಿ. ಊಟ ಅಂದ ತಕ್ಷಣ ಅದಕ್ಕೊಂದು ಬೆಲೆ ಅಂದ್ರೆ ಅದು ಕಟ್ಲಾರ್ದಂತ ಬೆಲೆ. ಹಂಗಾಗಿ ಯಾರನ್ನ ಊಟ ಬಂದಂತ ಟೈಮ್ ಮಂದಿಗೆ ಅವ್ರಿಗೆ ಊಟ ಕೊಟ್ಟು ರೊಕ್ಕ ಕೊಟ್ಟು ಸಮಾಧಾನ ಆಗಲ್ಲ, ಊಟ ಕೊಟ್ಟು ಊಟ ತುಂಬಿದೆ ಅಂತಾರ. ಹಂಗಾಗಿ ಊಟ ಕೊಡೋದ್ ನನ್ನ ಅಭ್ಯಾಸ ಆಗಿದೆ. ನಾನ್ ದಿನನಿತ್ಯ ಊಟ ಮಾಡಂತ ಟೈಮಲ್ಲಿ ಯಾರು ಊಟ ಇಲ್ಲಾರ್ದಂತ ಮನುಷ್ಯರಿಗೆ ಯಾರಿದ್ದಾರೋ ಅವ್ರಿಗೆಲ್ಲ ಭಗವಂತ ಊಟ ಕೊಡ್ಲಿ, ಹೊಟ್ಟೆ ತುಂಬಾ ಸಮಾಧಾನ ಮಾಡ್ಲಿ, ಊಟ ಕೊಟ್ಟಂದ್ರೆ ದಿನನಿತ್ಯ ಪ್ರಾರ್ಥನೆ ಮಾಡ್ಕೊಂಡು ಊಟ ಮಾಡ್ತೇನೆ. ಸರ್, ಏನೇನು ಅಲ್ಲದ ವ್ಯಕ್ತಿ ಏನೋ ಆಗ್ತಾನೆ ಅಂತಂದ್ರೆ ಅವನಿಗೆ ಯಾವ್ದೋ ಒಂದು ಶಕ್ತಿ ಅವನ ಹಿಂದೆ ಇದ್ದೇ ಇರುತ್ತೆ. ನಿಮ್ಗೆ ಯಾರ ಆತರ ಶಕ್ತಿಯಾಗಿ ನಿಂತ್ರು ಆ ಸಮಯದಲ್ಲಿ? ನನಗೆ ಗೊತ್ತಿಲ್ರಿ, ನನಗೆ ಏನು ಅಂತೇಳಿ ಗೊತ್ತಿಲ್ರಿ. ನಾವು ಅವತ್ತಿನ ಸಂದರ್ಭದಲ್ಲಿ ಬಹುಶಃ ನಾನೇನ್ ಈ ಮಟ್ಟಕ್ಕೆ ಬರ್ತೀನಿ ಅಂತ ಅಂದ್ಕೊಂಡಲ್ಲ ರೀ. ಭಗವಂತ ಅದು ಏನೋ ಹೆಂಗೋ ಏನೋ ಗೊತ್ತಿಲ್ರಿ. ಭಗವಂತ ನನ್ನ ಏನ್ ಅನ್ಕೊಂಡಿನಿ ಅದು ಮೀರ್ಸಂತ ಕೊಟ್ಟಿದ್ದಾನ್ರಿ. ಯಾಕೆ ಹೇಳ್ಬೇಕು, ಇಲ್ಲ ಅನ್ಬಾರದ್ರಿ. ದೇವ್ರು ನನಗೆ ಗೌರವ ಕೊಟ್ಟಿದ್ದಾನೆ. ಫಸ್ಟ್ ಆಫ್ ಆಲ್ ನನ್ನ ಜೀವನದಲ್ಲಿ ಹಣಕ್ಕಿನ ಗೌರವ ಮುಖ್ಯ ರೀ. ಅಂದ್ರೆ ಹಣ ಇರಬಹುದು ಹೋಗ್ಬೋದು, ಗೊತ್ತಿಲ್ಲ ರೀ. ನಾನು ಯಾವತ್ತು ಗೌರವಕ್ಕೆ ಯಾರು ಕೊಡ್ತಾರೋ ಅವ್ರಿಗೆ ಬಹಳ ಗೌರವ ಕೊಡ್ತೇನ್ರಿ. ನನಗೆ ಮುಂಚೆ ನನ್ನ ಸ್ವಾಭಿಮಾನ ಜೊತೆಲಿ ಗೌರವ. ಯಾರೇ ಗೌರವ ಕೊಟ್ಟರೆ ಅವ್ರಿಗೆ ಇಲ್ಲ ರೀ ಏನೊಂದು ಮಾಡ್ಬೇಕು. ಅವ್ರು ಯಾರನ್ನ ನೀರ್ ಕೊಟ್ಟರೆ ಕೂಡ ಅವ್ರ ಋಣ ತೀರಿಸ್ಕೋಬೇಕು. ಹಂಗಾಗಿ ಅವರು ಎಲ್ಲನ್ನ ನಾನು ಇಡೀ ರಾಜ್ಯದಲ್ಲಿ ನಾನು ಪ್ರವಾಸ ಹೋಗುವಂತ ಟೈಮಲ್ಲಿ ಕೂಡ ಯಾರನ್ನ ಮನೆ ಒಂದು ಲೋಟ ನೀರ್ ಕೊಟ್ಟಾರಂದ್ರೆ ಕೂಡ ಅವ್ರ ಋಣ ತೀರಿಸ್ಬೇಕನ್ನಂತ ವ್ಯಕ್ತಿ ರೀ ನಾನು. ಹಂಗಾಗಿ ನನ್ನ ಮನೆ ಹತ್ರ ಬಂದಂತ ಟೈಮಲ್ಲಿ ಕೂಡ ಎಲ್ಲರಿಗೂ ಕೂಡ ಸಮಾಧಾನ ಮಾಡಿ ಅವ್ರಿಗೆ ಅಷ್ಟು ಇಷ್ಟು ಊಟ ಕೊಟ್ಟು ಅವ್ರಿಗೆ ಎಲ್ಲರಿಗೂ ಸಮಾಧಾನ ಮಾಡಿ ಕಳ್ಸೋದ್ರಿಂದ ನನ್ನ ಆತ್ಮಕ್ಕೆ ಏನಂದ್ರೆ ನನ್ನ ಮನಸ್ಸಿಗೆ ಇಲ್ಲಪ್ಪ ಅವ್ರ ಮನೇಲಿ ನೀರ್ ಕುಡಿದ್ದೆ, ಅವ್ರು ಏನೋ ಒಂದು ಸಹಾಯ ಮಾಡಿದ್ನಲ್ಲ ಅದಕ್ಕೆ ನನಗೆ ಸಂತೋಷ ಆಯ್ತಾನಂತ ಫೀಲಿಂಗ್ ನನ್ನ ತಲೆಯಲ್ಲಿ ಥಾಟ್ ಇರೋ ಕಾರಣ ಹಂಗಾಗಿ ಅವ್ರಿಗೆ ಬಂದಂತ ಟೈಮಲ್ಲಿ ಗೌರವ ಕೊಡೋದು, ಅವ್ರಿಗೆ ಊಟ ಕೊಡೋದು, ಅವ್ರಿಗೆ ಸಹಾಯ ಮಾಡೋದು. ಅವ್ರು ಬಂದಂತ ಟೈಮಲ್ಲಿ ಏನೋ ಪಾಪ ಅವ್ರ ಅಮಾಯಕರ ತರ ಕೆಲವೊಂದ್ಸರಿ ಕಾನೂನು ಪರವಾಗಿದ್ದಂತ ಕೆಲವೊಂದು ವಿಷಯಗಳು ಹೇಳ್ತಾರ, ಕಾನೂನು ಬಹಿರವಾದಂತ ಕೆಲಸಗಳು ಕೂಡ ಹೇಳಿ ನಮ್ಮ ಹತ್ರ ಮಾಡಿಸ್ಕೊಂತಾರ. ಆಗಿನ ಸಂದರ್ಭದಲ್ಲಿ ಆಗಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಏನೋ ಸಮಜಾಯಿಸೋದು, ಅವ್ರಿಗೆ ಹೇಳೋದು, ಸಮಾಧಾನ ಮಾಡಿ ಕಳ್ಸೋದು. ಆದಷ್ಟು ಕೆಲಸ ಅವ್ರು ಕೇಳಿದ್ರಿನ ಅಷ್ಟು ಇಷ್ಟು ಮಾಡಿಕೊಡೋದು, ನನ್ಗೆ ಅವಕಾಶ ಇದ್ರೆ ಮಾಡಿಕೊಡುದು. ಹಿಂಗೆ ಮಾಡ್ಕೊಂತ ಬಂದು ಹಂಗಾಗಿ ಹಿಂಗೆ ಜೀವನ ಮುಂದುವರ್ಸ್ಕೊಂತ ಬಂದಿದ್ರಿ.